ಡಿ.ಕೆ. ಶಿವಕುಮಾರ್ ಸಾಕಷ್ಟು ಸರ್ಕಸ್ಸಿನ ನಂತರ ಕರ್ನಾಟಕದ ಸಿಎಂ ಆಗಿ ಈಗ ತಮ್ಮ ಅಧಿಕಾರವನ್ನ ವಹಿಸ್ಕೊಂಡಿದ್ದಾರೆ. ಅಧಿಕಾರ ವಹಿಸ್ಕೊಂಡ ಮೇಲೆ ಏನೇನ್ ಮಾಡಿದ್ದಾರೆ, ಹಾಗೆ ಇವರು ಅಧಿಕಾರ ವಹಿಸ್ಕೊಂಡ ಮೇಲೆ ಬಿಜೆಪಿಯವರಿಗೆ ತುಂಬಾನೇ ತಲೆನೋವಾಗ್ಬಿಟ್ಟಿದೆ. ಯಾಕಂತಂದ್ರೆ ಹಿಂದುತ್ವ ವಿಚಾರವಾಗಿ ಬಿಜೆಪಿಯವರು ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಿಜೆಪಿಗಿಂತ ಒಂದ್ ಸ್ಟೆಪ್ ಮುಂದೆ ಇದ್ದಾರೆ ಹಿಂದುತ್ವ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು. ಈ ಹಿಂದೆ ನಿಮ್ಗೆಲ್ಲರಿಗೂ ಗೊತ್ತಿತ್ತು, ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ ಟೈಮಲ್ಲಿ ಬಿಜೆಪಿ ಅವರಿಗೆ ಒಂದಲ್ಲ ಒಂದು ವಿಚಾರ ಸಿಗ್ತಾ ಇತ್ತು. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಬಂದಿದ್ರು. ಈ ವಿಚಾರವಾಗಿ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಬಿಜೆಪಿ ಅವರಿಗೆ ಕೊಡ್ಲಿಕ್ಕೆ ತುಂಬಾನೇ ಈಸಿ ಆಗ್ತಿತ್ತು. ಆದ್ರೆ ಈಗ ಬಿಜೆಪಿಗೆ ಅಂತ ಅವಕಾಶ ಇಲ್ಲ. ಯಾಕೆ ಅಂತ ಅವಕಾಶ ಇಲ್ಲ? ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಮಾಡಿದ್ರು, ಏನೆಲ್ಲ ಮಾಡ ಹೊರಟಿದ್ದಾರೆ, ಮುಂದಿನ ಪ್ರಾಜೆಕ್ಟ್ ಗಳೇನು, ಇದೆಲ್ಲದರ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ನಾನು ನೀಡಲಿಕ್ಕಿದ್ದೇನೆ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜಕಾರಣದಲ್ಲಿ ಒನ್ ಆಫ್ ದ ಪವರ್ಫುಲ್ ಲೀಡರ್ ಅಟ್ ಪ್ರೆಸೆಂಟ್ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಯಾವುದೇ ವಿಚಾರವಾಗ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ರಾಜಕೀಯವಾಗಿ ತಂತ್ರಗಳನ್ನ ಪ್ರತಿತಂತ್ರಗಳನ್ನ ರೂಪಿಸಿ ಎದುರಾಳಿಗಳನ್ನ ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ಇವರು ಸಿಕ್ಕಾಪಟ್ಟೆ ಮುಂಚೂಣಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಈ ಗಿಮಿಕ್ ಪೊಲಿಟಿಕ್ಸ್ ಮಾಡೋದರಲ್ಲೂ ಬಿಜೆಪಿ ಅವ್ರಿಗಿಂತ ಒಂದ್ ಸ್ಟೆಪ್ ಮುಂದೆನೇ ಇದ್ದಾರೆ. ಹೌದು, ಈ ಹಿಂದೆ ಸಿದ್ದರಾಮಯ್ಯ ಅವರ ಮುಸ್ಲಿಂ ಓಲೈಕೆ ಇರಬಹುದು, ಸಿದ್ದರಾಮಯ್ಯ ಅವರು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಎಲ್ಲ ಇಶ್ಯೂ ಅನ್ನ ಬಿಜೆಪಿಯವರು ಪದೇ ಪದೇ ಎತ್ತಿ 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 ಹೇಳ್ತಾ ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಅನ್ನೋದಾಗಿ ತೋರಿಸ್ಕೊಳ್ತಾ ಇದೆ ಅನ್ನೋದಾಗಿ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ರು, ಪ್ರೂವ್ ಮಾಡಿದ್ರು ಕೂಡ. ಆದ್ರೆ ಈಗ ಬಂದಿರೋದು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು ಹಿಂದುತ್ವ ವಿಚಾರ ಇರಬಹುದು, ಅವರಲ್ಲಿನ ಒಂದಿಷ್ಟು ಹಿಂದೂ ಧರ್ಮದ ಆಚರಣೆಗಳಿರ್ಬೋದು, ಈ ಮೂಲಕ ಬಿಜೆಪಿಗೆ ಸೈಲೆಂಟ್ ಆಗಿ ಟಕ್ಕರ್ ಅನ್ನ ಕೊಡ್ತಾ ಇದ್ದಾರೆ. ಹೌದು, ಈ ಹಿಂದೆನೂ ನೀವು ನೋಡಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ರು, ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿ ಬಂದ್ರು, ನಂತರ ಮಹಾಶಿವರಾತ್ರಿಯನ್ನ ಇಶಾ ಫೌಂಡೇಶನ್ ಅಲ್ಲಿ ಆಚರಿಸಿದ್ರು. ಇತ್ತೀಚೆಗಷ್ಟೇ ಒಂದಿಷ್ಟು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡಿದ್ರು ಅಧಿಕಾರ ವಿಚಾರವಾಗಿ. ಹಾಗೆ ಹಿಂದುತ್ವ ವಿಚಾರದಲ್ಲಿ ಅಥವಾ ಧಾರ್ಮಿಕ, ಅದರಲ್ಲೂ ಹಿಂದೂ ಧರ್ಮದ ಆಚರಣೆಯನ್ನ ಫಾಲೋ ಮಾಡೋ ವಿಚಾರದಲ್ಲಿ ಬಿಜೆಪಿ ಅವ್ರಿಗಿಂತ ಒಂದ್ ಸ್ಟೆಪ್ ಮುಂದೆನೆ ಇದ್ದಾರೆ. ಸೊ ಯೂಶುವಲಿ ಏನು ಬಿಜೆಪಿ ಅವರ ಆರೋಪ ಇರೋದೇನು, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ. ಆದ್ರೆ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಆ ಆರೋಪಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹಿಂದುತ್ವ ಹಿಂದೂ ಧರ್ಮದ ಆಚರಣೆ ವಿಚಾರದಲ್ಲಿ ಇಲ್ಲಿನ ರಾಜ್ಯ ನಾಯಕರಿಗಿಂತ ಮುಂಚೂಣಿಯಲ್ಲಿದ್ದಾರೆ. ಅದರಲ್ಲೂ ಬಿಜೆಪಿ ನಾಯಕರನ್ನ ಹಿಂದಿಕ್ಕುವ ಮಟ್ಟಿಗೆ ಹಿಂದೂ ಸಂಪ್ರದಾಯವನ್ನ ಆಚರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯವರಿಗೆ ಟೀಕೆ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಸಿದ್ದರಾಮುಲ್ಲಾ ಖಾನ್ ಅನ್ನೋ ಟ್ಯಾಗ್ ಲೈನ್ ಗಳನ್ನೆಲ್ಲ ಹೇಳಿ ಸಿಎಂ ಬಗ್ಗೆ ಪುಂಖಾನುಪುಂಖ ಮಾತಾಡ್ತಾ ಇದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಆತರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ಸ್ಟ್ರಾಟಜಿಗಳನ್ನ ಹೊಂದಿದ್ದಾರೆ. ಅದೇನಂತಂದ್ರೆ ಪಕ್ಷಾತೀತವಾಗಿ ನಡ್ಕೊಳ್ಳುವಂತಹ ಒಂದಿಷ್ಟು ವಿಚಾರಗಳು ಇತ್ತೀಚೆಗೆ ನಮ್ಗೆ ಸಿಗ್ತಾ ಇರುವಂತದ್ದು. ಏನಂತಂದ್ರೆ ಇತ್ತೀಚೆಗೆ ಅವರು ಮೋದಿಯನ್ನ ಮೀಟ್ ಆಗಿದ್ರು. ಮೋದಿಯನ್ನ ಮೀಟ್ ಆಗಿ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಅಥವಾ ನಮ್ಮ ರಾಜ್ಯಕ್ಕೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ಮೋದಿಯ ಬಳಿ ಮಾತನಾಡಿರುವಂತದ್ದು. ಒಂದಿಷ್ಟು ಯೋಜನೆಗಳನ್ನ ಪ್ರಾಜೆಕ್ಟ್ ಗಳನ್ನ ಕರ್ನಾಟಕಕ್ಕೂ ತರಬೇಕು, ನನಗೆ ಈ ತರದ ಆಲೋಚನೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗೆ ಎಲ್ಲ ಪಕ್ಷದವರನ್ನ ಗಣನೆಗೆ ತೆಗೆದುಕೊಂಡು ಒಂದು ಅಭಿವೃದ್ಧಿಯತ್ತ ಸಾಗುವಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಏನಾಯ್ತು ಗೊತ್ತಾ, ನೀವು ಈ ಹಿಂದೆ ಗಮನಿಸಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಮುಂಚಿನಿಂದ ಹಿಂದೂ ಅಥವಾ ಹಿಂದೂ ಪರ ಆಚರಣೆ ವಿಚಾರವಾಗಿ ತನ್ನದೇ ಆದಂತ ವೈಯಕ್ತಿಕ ನಿರ್ಧಾರಗಳನ್ನ ಹೊಂದಿದ್ರು. ಯಾವುದೇ ಕಾರಣಕ್ಕೂ ಹಿಂದೂ ಆಚರಣೆಗಳನ್ನ ವಿರೋಧ ಮಾಡ್ತಾ ಇರಲಿಲ್ಲ. ರಾಮ ಮಂದಿರ ನಿರ್ಮಾಣ ಮಾಡೋ ಟೈಮಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರನ್ನ ಮನೆಗೆ ಕರೆದು ದೇಣಿಗೆಯನ್ನ ಕೊಟ್ಟಿದ್ರು. ಈ ತರದ ವಿಚಾರಗಳು ತುಂಬಾನೇ ಪಾಯಿಂಟ್ ಆಗುತ್ತೆ ಇಂದಿನ ರಾಜಕಾರಣದಲ್ಲಿ. ಈ ಹಿಂದೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಇವಾಗಿನ ರಾಜಕಾರಣದಲ್ಲಿ ನೀನು ಕುಂಕುಮ ಹಾಕೊಳ್ತೀಯಾ, ನೀನು ಶಾಲ್ ಹಾಕೊಳ್ತೀಯಾ, ಇದೆಲ್ಲವೂ ಕೂಡ ಮ್ಯಾಟರ್ ಆಗತ್ತೆ. ಇದಕ್ಕೆ ಕಾರಣ ಆಗಿದ್ದೆ ಬಿಜೆಪಿ ಸರ್ಕಾರ. ಈಗ ಡಿ.ಕೆ.ಶಿ ಅವರಲ್ಲಿ ಭಕ್ತಿ ಇದೆ, ಭಾವ ಇದೆ, ಅವರಲ್ಲಿರುವಂತಹ ಒಂದಿಷ್ಟು ಆಲೋಚನೆಗಳೇನಿದೆ ಅದು ಅವರ ವೈಯಕ್ತಿಕ ಇರ್ಬೋದು, ಆದ್ರೂ ಕೂಡ ರಾಜಕಾರಣದಲ್ಲಿ ಇಂಪ್ಯಾಕ್ಟ್ ಆಗತ್ತೆ. ಯಾಕಂತಂದ್ರೆ ಹಿಂದೂ ಪರ ರಾಜಕಾರಣ ಅನ್ನೋದನ್ನ ಬಿಜೆಪಿ ಮಾಡ್ಕೊಂಡು ಬಂದಿದೆ, ಅದನ್ನ ಮಾಡ್ತಾ ಇದೆ.
ಸೊ ಈಗ ಅದನ್ನ ಅವರೇ ಹಾಕಿಕೊಟ್ಟಂತ ಭದ್ರ ಬುನಾದಿ ಏನಿದೆ ಅವರಿಗೆ ರಿವರ್ಸ್ ಹೊಡಿತಾ ಇದೆ. ಕರ್ನಾಟಕದಲ್ಲಿ ನಾನು ನಿಜ ಹೇಳ್ತೀನಿ ಕೇಳಿ, ಈಗ ಇರೋ ಸಿಚುವೇಶನ್ ಇನ್ ಮುಂದೆ ಹೋಗ್ತಾ ಇದ್ರೆ ರಾಜಕೀಯ ನಾಯಕರಲ್ಲಿ, ಅದರಲ್ಲೂ ಬಿಜೆಪಿ ನಾಯಕರು ನಿದ್ರೆಯಿಂದ ಏಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಸರಿಸುಮಾರು 10-20 ವರ್ಷ ಬಿಜೆಪಿ ಕರ್ನಾಟಕದಲ್ಲಿ ಬರೋದು ಕನಸು. ನಿಜವಾಗಿಯೂ ಹೀಗೆ ಆಗತ್ತೆ. ಯಾಕಂತಂದ್ರೆ ಬಿಜೆಪಿ ನಾಯಕರು ಅಷ್ಟು ಇನ್ಆಕ್ಟಿವ್ ಆಗಿದ್ದಾರೆ. ನನ್ನ ಪ್ರಕಾರ ಹೇಳೋದಿದ್ರೆ ಈ ವಿರೋಧ ಪಕ್ಷದ ಸ್ಥಾನ ಏನಿದೆ ನೋಡಿ ಬಿಜೆಪಿಯಲ್ಲಿ, ಅದನ್ನ ಕುಮಾರಸ್ವಾಮಿಗೆ ಕೊಟ್ಟು ಬಿಟ್ರೆ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಆಗ್ಬೋದು ನೋಡಿ. ಯಾಕಂತಂದ್ರೆ ಕರ್ನಾಟಕ ಬಿಜೆಪಿ ನಾಯಕರೆಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲಿದ್ದಾರೆ. ಅವರ ಒಳ ಜಗಳಗಳು, ಅಧಿಕಾರಕ್ಕಾಗಿ ಅವರ ಲಾಬಿಗಳು ಇದರಲ್ಲೇ ಮುಂದುವರಿತಾ ಇದೆ. ಹಾಗಾಗಿ ಜನರಿಗೂ ಇದನ್ನ ನೋಡಿ ಜಿಗುಪ್ಸೆ ಆಗಿಬಿಟ್ಟಿದೆ. ಒಂದೊಳ್ಳೆ ಚೇಂಜ್ ಬೇಕು ಅಂತ ಜನ ಅಭಿಪ್ರಾಯ ಪಟ್ಟರು ಕೂಡ ಅಂತಹ ಒಳ್ಳೆ ಆಯ್ಕೆ ಮಾಡುವಂತ ಪಕ್ಷಗಳೇ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಇದೀಗ ಜನರಿಗೆ ಅನಿವಾರ್ಯ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಕಾಂಗ್ರೆಸ್ ಬಿಟ್ರೆ ಒಳ್ಳೆ ಬೆಟರ್ ಆಪ್ಷನ್ ಇಲ್ಲ ಅನ್ನೋ ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ಜನರು ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿಯಲ್ಲಿ ಆದಂತಹ ಒಂದಿಷ್ಟು ಒಳ ಜಗಳ, ಅಧಿಕಾರ ಶೇರಿಂಗ್ ವಿಚಾರದಲ್ಲಿ ಆದಂತಹ ಕುಟುಂಬ ರಾಜಕಾರಣ. ಹಾಗೆ ಅವರು ಈಗ ಸ್ಲೀಪ್ ಮೋಡಿಗೆ ಹೋಗ್ಬಿಟ್ಟಿದ್ದಾರೆ. ಈ ಸ್ಲೀಪ್ ಮೋಡ್ ಇಂದ ಏಳೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟು ಟೈಮು ಸಿದ್ದರಾಮುಲ್ಲಾ ಖಾನ್ ಅನ್ಕೊಂಡು ಪುಂಖ ಬೈತಾ ತಿರುಗ್ತಾ ಇದ್ರು. ಆದ್ರೆ ಇನ್ ಮುಂದೆ ಅದು ಆಗಲ್ಲ. ಡಿ.ಕೆ.ಶಿ ವಿಚಾರದಲ್ಲಿ ನೀವು ಹಿಂದುತ್ವವನ್ನ ಮಾತಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ವಾಪಸ್ ಪ್ರಶ್ನೆ ಬರುತ್ತೆ. ಅವರು ಪರಿಪಾಲನೆ ಮಾಡುವಂತ ಹಿಂದೂ ಸಂಪ್ರದಾಯ, ಅವರ ಆಚರಣೆ ಅಥವಾ ಅವರ ಏನು ದಿನನಿತ್ಯದ ಕಾರ್ಯವಿಧಾನಗಳು ಅದನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅನ್ನುವಂತ ರಿವರ್ಸ್ ಕ್ವಶನ್ ಕೂಡ ಬರುತ್ತೆ. ಬಿಜೆಪಿಯವರು ಇನ್ನು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಅಧಿಕಾರ ಮಾಡೋದು ಬಿಜೆಪಿಗೆ ಇನ್ನು ಅಷ್ಟು ಸುಲಭ ಅಲ್ಲ. ಈ ಹಿಂದೆ ಬಂದಿದ್ದು ಸಿದ್ದರಾಮಯ್ಯ, ದ್ವೇಷ ರಾಜಕಾರಣ ಇಲ್ಲ ಸಿದ್ದರಾಮಯ್ಯ ಅವರದ್ದು, ಅವರದೇ ಆದಂತಹ ಒಂದು ರಾಜಕಾರಣ, ಅವರದೇ ಆದಂತಹ ಒಂದು ಥಿಯರಿಗಳು, ಅಹಿಂದ ಸಿದ್ಧಾಂತಗಳು, ಮುಸ್ಲಿಂ ಓಲೈಕೆ ಒಪ್ಪಿಕೊಳ್ಳೋಣ, ಇದೆಲ್ಲ ಮಾಡಿಕೊಂಡು ದ್ವೇಷ ರಾಜಕಾರಣವನ್ನ ಮಾಡ್ತಿರ್ಲಿಲ್ಲ. ಬಿಜೆಪಿಯವರು ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡಿದ್ರೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾ ಇದ್ರು, ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ದ್ವೇಷ ರಾಜಕಾರಣವನ್ನ ಮಾಡ್ತಾ ಇರ್ಲಿಲ್ಲ. ಆದ್ರೆ ಡಿ.ಕೆ.ಶಿ ಎದುರು ಅದೆಲ್ಲ ನಡೆಯಲ್ಲ. ಮಾತನಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಮಾತಾಡಬೇಕಾಗತ್ತೆ. ಇವರು ಎಲ್ಲಿ ಕೊಡ್ಬೇಕಲ್ಲಿ ಕೊಟ್ಟೆ ಕೊಡ್ತಾರೆ. ಇದೇನು ಗೊತ್ತಾ, ನೀವೇ ಮಾಡಿದಂತ ಒಂದಿಷ್ಟು ಎಡವಟ್ಟುಗಳು ನಿಮ್ಗೆ ವಾಪಸ್ ಬಂದು ರಿವರ್ಸ್ ಹೊಡೆಯೋ ಟೈಮ್ ಈಗ ಕರ್ನಾಟಕದಲ್ಲಿ ಬಿಜೆಪಿಗೆ ಬಂದಿರುವಂತದ್ದು. ಇನ್ ಮುಂದೆ ನಿಮ್ಗೆ ಹಿಂದೂ ಮುಸ್ಲಿಂ ಗಲಾಟೆಯನ್ನೇ ಮುಸ್ಲಿಕ್ಕಾಗಲ್ಲ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡಲ್ಲ. ಹಾಗೆ ನೀವು ಹಿಂದುತ್ವ ವಿರೋಧಿ ಸರ್ಕಾರ ಅಂತ ಬಿಂಬಿಸೋಕೂ ಆಗಲ್ಲ. ಅದಕ್ಕೂ ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡಲ್ಲ. ನೀವ್ ಏನಿದ್ರು ಇನ್ನು ಅಭಿವೃದ್ಧಿಯತ್ತ ಅಥವಾ ಕರ್ನಾಟಕದ ಬೆಳವಣಿಗೆಯತ್ತ, ಕರ್ನಾಟಕದಲ್ಲಿರುವಂತ ಸಮಸ್ಯೆಗಳನ್ನಿಟ್ಕೊಂಡೇ ಹೋರಾಟ ಮಾಡಬೇಕು ಹೊರತು ಹಿಂದುತ್ವ ವಿರೋಧಿ ಇದ್ಯಾವುದು ಕೂಡ ಇನ್ನು ಮುಂದೆ ಕರ್ನಾಟಕದಲ್ಲಿ ವರ್ಕ್ ಆಗಲ್ಲ. ಯಾಕಂತಂದ್ರೆ ಈಗ ಬಂದಿರುವಂತಹ ಮುಖ್ಯಮಂತ್ರಿ ನಿಮ್ಮೆಲ್ಲರಿಗಿಂತ ಹಿಂದುತ್ವ ವಿಚಾರದಲ್ಲಿ ಒಂದ್ ಸ್ಟೆಪ್ ಮುಂದೆನೆ ಇದ್ದಾರೆ. ಉದಾಹರಣೆಗೆ ನೀವು ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸುವಾಗ ಅಜ್ಜಯ್ಯ ದೇವರ ಹೆಸರಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಇದು ನೀವೇ ಮಾಡಿದಂತ ಪೊಲಿಟಿಕಲ್ ಸ್ಟ್ರಾಟಜಿಗಳು. ಈ ಹಿಂದೆ ಶ್ರೀರಾಮನ ಹೆಸರಲ್ಲಿ ನೀವು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ರಿ, ಅಥವಾ ಒಂದಿಷ್ಟು ವಿಚಾರಗಳು ಅಂದ್ರೆ ಹಿಂದುತ್ವ ಪರವಾಗಿ ರಾಮ ಮಂದಿರ ಕಟ್ಟೋದಿರ್ಬೋದು ಅಥವಾ ರಾಮ ಮಂದಿರವನ್ನ ಮಾಡೋದಿರ್ಬೋದು, ಇದೆಲ್ಲ ಒಳ್ಳೆಯ ಕೆಲಸಗಳೇ, ಇಲ್ಲ ಅಂತಲ್ಲ. ನೀವು ಯಾವಾಗ ರಾಮನ ಹೆಸರು ಹೇಳ್ಕೊಂಡು ಪೊಲಿಟಿಕ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೇವರ ಹೆಸರು ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವೇ ಮಾಡಿದ ಸ್ಟ್ರಾಟಜಿಗಳು ಈಗ ನೋಡಿ, ನಿಮ್ಮಲ್ಲೇ ಈಗ ಬಿಜೆಪಿ ನಾಯಕರಲ್ಲೇ ಒಂದಿಷ್ಟು ಜನ ಇದ್ದಾರೆ, ರಾಮನ ಹೆಸರು ಹೇಳ್ತಾರೆ, ಮಾಡೋದೆಲ್ಲ ಹಲ್ಕ ಕೆಲಸ. ನೋಡಿ, ದೇವರ ಹೆಸರು ಹೇಳಿದ್ಮೇಲೆ ದೇವರ ಹೆಸರಿಗೆ ಕಳಂಕ ಬಾರದೆ ಇರೋ ಹಾಗೆ ನಡ್ಕೋಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇದು ಅನ್ವಯ ಆಗತ್ತೆ. ಸೊ ನಾನ್ ಹೇಳ್ತಿರೋದೇನು ಗೊತ್ತಾ, ಇನ್ ಮುಂದೆ ನಿಮ್ಗೆ ಹಿಂದುತ್ವ ವಿಚಾರದಲ್ಲಿ ಏನ್ ಮಾಡಕ್ ಆಗಲ್ಲ. ಏನೇನ್ ಸಮಸ್ಯೆ ಇದೆ ಅದ್ರ ಮೂಲಕ ಹೋರಾಟ ಮಾಡ್ಲಿಕ್ಕೆ ಟ್ರೈ ಮಾಡಿ. ಬಿಜೆಪಿಗೆ ಇನ್ನೂ ಅವಕಾಶ ಇದೆ. ಆದ್ರೆ ಇವರು ಇದೇ ಸ್ಲೀಪ್ ಮಾಡಲ್ ಇದ್ರೆ ಮುಂದೊಂದು ದಿನ ಬಿಜೆಪಿ ಅನ್ನೋದು ಕರ್ನಾಟಕದಲ್ಲಿ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟೋದು ಸಹಜ. ಯಾಕೆ ಕೇಳಿದ್ರೆ ಈ ಹಿಂದೆ 135 ಸೀಟ್ ಬಂದಿತ್ತು. ಇನ್ನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಆಲ್ಮೋಸ್ಟ್ 140, 145, 50 ಕ್ರಾಸ್ ಆದ್ರೂ ಆಶ್ಚರ್ಯ ಪಡ್ಲಿಕ್ಕಿಲ್ಲ. ಹಾಗಾಗಿ ಆದಷ್ಟು ಬೇಗ ನಿದ್ದೆ ಮೋಡಿಂದ ಆಕ್ಟಿವ್ ಆಗಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಅನ್ನೋದೊಂದಿದೆ ಅನ್ನೋದಾದ್ರೂ ಜನರಿಗೆ ಗೊತ್ತಾಗ್ಲಿ ಅನ್ನೋದೇ ನಮ್ಮ ಆಶಯ.